ಬಂಗಾರಪ್ಪ ನಾಲಿಗೆ ಹರಿಬಿಡುವ ಮುನ್ನ ಯೋಚನೆ ಮಾಡಲಿ. ಬಿಜೆಪಿ ಉಪಾಧ್ಯಕ್ಷರ ಮೇಲೆ ಸಚಿವರು ಬೇಕಾಬಿಟ್ಟಿ ಮಾತನಾಡಿದ್ದಾರೆ. ಶಿಕ್ಷಣ ಸಚಿವರ ನಡೆನುಡಿಯನ್ನ ವಿದ್ಯಾರ್ಥಿಗಳು, ಶಿಕ್ಷಕರು ಸೇರಿದಂತೆ ಶೈಕ್ಷಣಿಕ ವಲಯ ಗಮನಿಸುತ್ತದೆ. ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಅವರ ವಿರುದ್ಧ ಹೋರಾಟ ಅನಿವಾರ್ಯವಾಗುತ್ತದೆ. ಈ ಕುರಿತು ಇಂದು ಸಾಗರ ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದಿ ಶಿಕ್ಷಣ ಸಚಿವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ನಾವು ಅವರ ಮೇಲೆ ಆಲೋಚನವರು ಕೂಡ ಮಾನಸಿಕ ಮೊಕದ್ದಮೆಯನ್ನು ಹಾಕಬೇಕಂತೇಳಿ ಆಲೋಚನೆ ನಾನು ವಿನಂತಿಯನ್ನು ಮಾಡಿದ್ದೇನೆ. ನಮ್ಮ ಪಕ್ಷ ಕೂಡ ಅವರಿಗೆ ಮಾನಸಿಕ ಮೊಕದ್ದಮೆಯನ್ನು ನಾವು ಹಾಕ್ತೇವೆ. ಈ ರೀತಿ ಇನ್ನು ಮೇಲಾದರೂ ಕೂಡ ಮತ್ತೆ ನಮ್ಮ ರಾಘವೇಂದ್ರ ಅವರ ಬಗ್ಗೆ ಬಹಳ ಮಾತಾಡ್ತಾರೆ, ಅಲ್ಲಲ್ಲಿ ಮಾತಾಡ್ತಾರೆ. ಮೊನ್ನೆ ಕೂಡ ಅದರಲ್ಲಿ ಏನ್ ಮುಗ್ದೋಗಿದೆಯಾ ಕೆಲಸ. ಇವರು ರಾಘವೇಂದ್ರ ಮತ್ತು ಹಾಲಪ್ಪ ಬಂದ ಮೇಲೆ ಅಲ್ಲಲ್ಲ ಸರ್ ಇರೋದು ಸಮಸ್ಯೆ ಇರೋದು, ಮುಂಚಿತನೇ ಇತ್ತಲ್ಲ. ಆಗ ರಾಜ್ಯ ಸರ್ಕಾರ ಇತ್ತು, ಕೇಂದ್ರ ಸರ್ಕಾರನೂ ಇತ್ತು. ಹಾಗೆ ಅವ್ರು ಹೇಳಿದ್ರೆ ಅಂತ ನಾನು ಮುಂಚೆ ಹೇಳಿದಾಗೆ ಹಿಂದೆ ಕೆಲಸ ಮಾಡಿದವರಿಗೆ ಅವರು ಏನು ತಿಂತಾ ಇದ್ರ ಅಂತ ಕೇಳಿದಾರಲ್ಲ, ಅವ್ರಿಗೆ ಅನ್ವಯಿಸುತ್ತೆ ಅಂತ ಹೇಳ್ತೀನಿ. ಅಂತ ಪುಣ್ಯಾತ್ಮರಿಗೆ, ಬಂಗಾರಪ್ಪನವರಿಗೆ ಆ ಮಾತನ್ನ ಅವ್ರು ಹೇಳ್ಬಾರ್ದು. ಅವ್ರು ಮೇಲ್ನೋಟಕ್ಕೆ ಒಂದು ಹಾಲಪ್ಪನ ಹೆಸರು ತಗೊಂಡ್ಯಾರ. ಅವ್ರು ಹೇಳಿದ್ ನೋಡಿದ್ರೆ ಯಾಕೆ ಹೇಳುತ್ತೆ, ಹಿಂದೆ ಕೆಲಸ ಸಮಿತಿ ಇದ್ದ ಹಾಲಪ್ಪ ಅಂತ ಕೇಳಿದಾರ. ಆದ್ರೆ ಹಿಂದೆ ಕೆಲಸ ಮಾಡೋದ್ರಿಂದ ಅದೇ ಆಗಲ್ಲ. ತಿಮ್ಮಪ್ಪನವರು ಇದ್ರು, ಆ ಥರ ಹೇಳೋದಂಗೆ ನನ್ನ ಭಾವನೆ. ಆ ರೀತಿಯಾಗಿ ಅವರು ಇನ್ಮೇಲಾದರೂ ಒಳ್ಳೆಯ ಪದಗಳನ್ನು ಮಾಡಿ, ಶಿಕ್ಷಣ ಸಚಿವರು ಒಳ್ಳೆಯ ಕೆಲಸ, ಒಳ್ಳೆಯ ಖಾತೆಯನ್ನು ಕೊಟ್ಟಿದ್ದಾರೆ. ಬಂಗಾರಪ್ಪನ ಮಗ ಅಂತ ಕೊಟ್ಟೇನೆ, ಇವರೇನೋ ಬಹಳ ಕೊಡೋದು ಗುಡ್ಡೆ ಹಾಕ್ಯಾರ ಅಂತ ಹೇಳಿ ಕೊಟ್ಟಿದ್ದಲ್ಲ. ಅದನ್ನು ಉಳಿಸ್ಕೊಂಡು ಹೋಗ್ಲಿ, ಒಳ್ಳೆ ರೀತಿಯಲ್ಲಿ ಸಮಾಜದ ಕೆಲಸವನ್ನ ಅವರು ಮಾಡಲಿ ಅಂತ ಹೇಳಿ ತಮ್ಮ ಮೂಲಕ ಅವರೆಲ್ಲರನ್ನೂ ಅವ್ರ ಅಧಿಕಾರ ಇರಲಿ ಬಿಡಲಿ, ಶರಾವತಿ ಮಲ್ಲೇಡ್ ಪರವಾಗಿ ಹೋರಾಟ ಮಾಡಿ ಡೆಲ್ಲಿ ಮಟ್ಟಕ್ಕೆ ಹೋಗಿ ಅದು ತಂದ ಕೈ ಈ ಹಂತಕ್ಕೆ ನಿಮಗೆ ಇವತ್ತೇನಾದ್ರು ಮಂಜೂರು ಮಾಡಿಕೊಡೋಕೇನಾದ್ರು ಒಂದು ಹಂತಕ್ಕೆ ಬಂದಿದೆ ಅಂದರೆ ಇವರು ಹೋರಾಟ ಸಂಸದರು ಮತ್ತೆ ಹಾಲಪ್ಪನವರು. ಮತ್ತೆ ಹಿಂದೆ ಅವ್ರ ಹಾಲಪ್ಪನವ್ರು ಯಾಕೆ ಅಂದರೆ ಭೂಮಿ ಕೊಡೋ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಬಂಗಾರಪ್ಪನವ್ರನ್ನ, ಯಡಿಯೂರಪ್ಪನವ್ರನ್ನ, ಕಾಗೋಡು ತಿಮ್ಮಪ್ಪನವ್ರನ್ನ ಪಾಲು ಮಾಡೋದು, ಅವರ ಮಾರ್ಗದರ್ಶನ ಪಡೆದು ಬೆಳೆದಂತ. ಆ ದೃಷ್ಟಿಯಿಂದ ಅಭಿವೃದ್ಧಿ ವಿಚಾರ ಇರ್ಬೋದು, ರೈತರಿಗೆ ನ್ಯಾಯ ಕೊಡಿಸೋ ವಿಚಾರ ಇರ್ಬೋದು, ಎಲ್ಲ ವಿಚಾರದಲ್ಲೂ ಸಹ ಹಾಲಪ್ಪನವ್ರ ಬಗ್ಗೆ ಮತ್ತೆ ಸಂಸದರ ಬಗ್ಗೆ ಯಾರು ಹೇಳಾಗ್ತಾ ನೈತಿಕತೆ ಇರ್ತಿದ್ರು. ಅವರು ಹಾಲಪ್ಪನವರು ಈ ಶಾಲಾ ಕ್ಷೇತ್ರದಲ್ಲಿರ್ಬೋದು, ವಕ್ತಾರದಲ್ಲಿರ್ಬೋದು, ಸ್ವಲ್ಪ ಇರ್ಬೋದು. ಎಂಥ ಸಂದರ್ಭದಲ್ಲಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪನವ್ರ ಬಗ್ಗೆ ಗೌರವ ಇಟ್ಕೊಂಡು ಅವ್ರನ್ನ ಸಲಹೆ ಪಡೆದ್ರು, ಯಡಿಯೂರಪ್ಪನವ್ರು ಎಷ್ಟು ಸಲಹೆ ಪಡೆದ್ರು, ಬಂಗಾರಪ್ಪನವ್ರು ಇದ್ದಾಗಲೂ ಸಹ ಅವ್ರಿಗೆ ಎಷ್ಟು ಗೌರವ ಕೊಟ್ಟರು, ಈಗಲೂ ಕೊಡ್ತಾ ಇದ್ದಾರೆ. ಕಾಗೋಡು ತಿಮ್ಮಪ್ಪನಿಗಾಗಲಿ ಅಥವಾ ಬಂಗಾರಪ್ಪನಿಗಾಗಲಿ ಯಡಿಯೂರಪ್ಪ. ಹೀಗೆ ಅವರು ಯಾರು ಹೋರಾಟ ಮಾಡ್ತೀವಿ ಅಂದರೆ, ಈ ರಾಜ್ಯಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಯಾರು ಕೊಡುಗೆ ಕೊಟ್ಟಿದ್ದಾರೆ, ರೈತರ ಪರವಾಗಿ ಯಾರು ಹೋರಾಟ ಮಾಡಿದರೆ, ಅವ್ರು ಯಾವುದೇ ಪಕ್ಷ ಇದ್ರೂ ಸಹ ಅವ್ರಿಗೆ ಗೌರವ ಕೊಟ್ಟು ಆ ಮಾರ್ಗದರ್ಶನ ತಗೊಂಡು ಇಲ್ಲಿ ಈ ಜಿಲ್ಲೆಯಿಂದ ಮತ್ತೆ ಈ ತಾಲೂಕಿನ ಅಭಿವೃದ್ಧಿ 3 ತಾಲೂಕಲ್ಲೂ ಸಹ ಇವತ್ತು ಗೆದ್ದು ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಅದು ಹಾಲಪ್ಪನವರಿಗೆ ಒಂದು ರಾಜ್ಯದಲ್ಲಿ ಒಂದು ಹೆಸರು. ಅಂತಾನೆ ಎಲ್ಲ ಒಂದು ಕಡೆ ಅಧಿಕಾರ ಸಿಕ್ಕಿದೆ ಅಂತ ಹೇಳಿ ಆ ಅಧಿಕಾರದ ಬಲದಲ್ಲಿ ಈ ಥರ ಮಾತಾಡೋದು ಅದು ಖಂಡಿಸ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಸರಿಪಡಿಸಿದರು. ಅವರು